ಚಂದನವನದಲ್ಲಿ ಪ್ರತಿ ವಾರದಂತೆ ಈ ಬಾರಿ 4 ಸಿನಿಮಾಗಳು ತೆರೆಗೆ ಬಂದಿವೆ. ಈ ಕುರಿತು ಒಂದು ವರದಿ. ಪೂರ್ಣಚಂದ್ರ ಮೈಸೂರು ನಿರ್ದೇಶನದ ಸಿನಿಮಾ ಮದರ್ ಪ್ರಾಮಿಸ್ ತೆರೆಗೆ ಬಂದಿದೆ. ಬೆಂಗಳೂರಿನಲ್ಲಿ ಜೂಜಾಟದಲ್ಲಿ ಎಲ್ಲವನ್ನ ಕಳೆದುಕೊಂಡು ದರೋಡೆಕೋರರಿಂದ ತಪ್ಪಿಸಿಕೊಳ್ಳುವ ಮಗ ಮತ್ತು ಆತನನ್ನು ಹುಡುಕಿಕೊಂಡು ಹೊರಡುವ ತಾಯಿಯ ನಡುವಿನ ಗೊಂದಲ ಮತ್ತು ಹಾಸ್ಯಮಯ ಕತೆ ಇದಾಗಿದೆ. ಧನಂಜಯ್, ವಿನಯ್ ಪ್ರಸಾದ್, ಗೀತಾ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಶಂಕರರಾಜ ವರ್ಮ ನಿರ್ದೇಶನದ ಸಿನಿಮಾ ಶ್ರೀಕೃಷ್ಣ ಬಿಡುಗಡೆಯಾಗಿದೆ. 3 ಅನಾಥ ಬಾಲಕರು ಜೈಲು ಪಾಲಾದ ನಂತರ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾರೆ. ಬಳಿಕ ಶ್ರೀಕೃಷ್ಣನ ದೈವಿಕ ದರ್ಶನ ಮತ್ತು ಪ್ರೇರಣೆಯಿಂದ ಬದುಕಿನಲ್ಲಿ ಎದುರಾಗುವ ಸವಾಲುಗಳನ್ನು ಎದುರಿಸಿ ನಿಜವಾದ ತಪ್ಪಿತಸ್ಥರನ್ನ ಹೇಗೆ ಪತ್ತೆ ಹಚ್ಚುತ್ತಾರೆ ಎಂಬುದು ಈ ಸಿನಿಮಾದ ಮುಖ್ಯ ಕಥೆಯಾಗಿದೆ. ಶಂಕರರಾಜ ವರ್ಮ, ಚೈತ್ರ ತೋಟತ್, ಪ್ರದೀಪ್ ಪೂಜಾರಿ ಮತ್ತು ಭುವನ್ ಬೆಟ್ಟನಹಳ್ಳಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ. ವೆಂಕಟ್ ಭಾರದ್ವಾಜ್ ನಿರ್ದೇಶನದ ಸಿನಿಮಾ ರಕ್ಕಿ ಬಿಡುಗಡೆಯಾಗಿದೆ. ಇಂದಿನ ಯುವಕರಿಗೆ ಎಚ್ಚರಿಕೆಯನ್ನ ನೀಡುವ ಸಾಮಾಜಿಕ ಸಂದೇಶ ಹೊಂದಿದೆ. ಮಧ್ಯಮ ವರ್ಗದ ಕುಟುಂಬದ ಸುತ್ತುವ ಕಥೆಯಾಗಿದ್ದು ಪ್ರೀತಿ, ನೋವು ಮತ್ತು ಭರವಸೆಯ ಭಾವನಾತ್ಮಕ ಅಂಶಗಳನ್ನು ಒಳಗೊಂಡಿದೆ. ರಕ್ಕಿ ಸುರೇಶ್, ಆಶಿಕಾ ಸೋಮಶೇಖರ್, ಬಿ ಸುರೇಶ್, ಸಂಪತ್ ಮೈತ್ರೇಯ ಮತ್ತು ಬಾಲರಾಜವಾಡಿ ಪ್ರಮುಖ ಪಾತ್ರದಲ್ಲಿದ್ದಾರೆ. ರಾಜ ರವಿಕುಮಾರ್ ನಿರ್ದೇಶನದ ಸಿನಿಮಾ ಬ್ಯೂಟಿ ಬಿಡುಗಡೆಯಾಗಿದೆ. ಮಹಿಳೆಯರ ದೃಷ್ಟಿಕೋನ, ಅವರ ಸಮಸ್ಯೆಗಳು ಮತ್ತು ಅದರಿಂದ ಹೊರಬರುವ ಧೈರ್ಯದ ಕಥೆಯನ್ನ ಒಳಗೊಂಡಿದೆ. ರವಿಕಾಂತ್, ಮಹಾಲಕ್ಷ್ಮಿ, ವಿ ಮನೋಹರ್ ಮತ್ತು ಚಿಲ್ಲರ್ ಮಂಜು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ.